ಸೇವಾ ಸಂಘದ ಅತ್ಯಂತ ಮಹತ್ವಪೂರ್ಣ ಕಾರ್ಯಕ್ರಮದ ಬನ್ನಂಜೆ 90ರ ವಿಶ್ವ ನಮನ ಸಮಾರಂಭದಲ್ಲಿ ಬೆಳಿಗ್ಗೆಯಿಂದ ಈವರೆಗೆ ಆಚಾರ್ಯ ಬನ್ನಂಜೆ ಅವರ ವಿರಾಟ್ ವ್ಯಕ್ತಿತ್ವ ದರ್ಶನದ ಮಾತುಗಳನ್ನು ಕೇಳಿ ಪಾವನನಾಗಿದ್ದೇನೆ ಎಂಬ ಮಾತುಗಳನ್ನು ಹೇಳ್ತಾ 80ರ ದಶಕದಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ, ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಬನ್ನಂಜೆ ಅವರ ಉಪನ್ಯಾಸ ಕಾರ್ಯಕ್ರಮ ಸೇಡಂನಲ್ಲಿ ಆಯೋಜನೆ ಆಗಿತ್ತು. ನಮ್ಮ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ಆ ಕಾರ್ಯಕ್ರಮವನ್ನು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯದಲ್ಲಿ ಸಂಘಟಿಸಿದ್ದರು. ನಾವೆಲ್ಲ ಹುಡುಗರು, ಒಬ್ಬ ದೊಡ್ಡ ಸ್ವಾಮೀಜಿ ಬರ್ತಾರೆ, ಅವ್ರ ಮಾತುಗಳು ಕೇಳಬೇಕು, ನೀವೆಲ್ಲ ಬಂದು ಎಲ್ಲ ವ್ಯವಸ್ಥೆ ಮಾಡಿ ಅಂತ ಈ ಥರ ಜಮಖಾಣಿ ಎಲ್ಲ ಹಾಸ್ಕೊಂಡು ಎಲ್ಲ ಹಾಸುವಂಥ ಕೆಲಸಗಳೆಲ್ಲ ಕಾರ್ಯಕರ್ತನಾಗಿ ಮಾಡ್ತಾಯಿದ್ವಿ. ಆಮೇಲೆ ಜನ ಎಲ್ಲ ಸೇರಿ ಅವರು ಮಾತು ಆರಂಭ ಆದಮೇಲೆ ಸೂಜಿ ಬಿದ್ದರೂ ಸೌಂಡ್ ಆಗಬಹುದು, ಕೇಳಿಸ್ಕೋಬಹುದು, ಆದರೆ ಅದು ಕೂಡ ಕೇಳಿಸಲಾರದಷ್ಟು ಬಹಳ ಗಾಂಭೀರ್ಯವಾಗಿ ಇಡೀ ಪ್ರವಚನ ಉಪನ್ಯಾಸ ಏನಾಯ್ತಲ್ಲ ಅದರ ಪರಿಣಾಮ ಅಲ್ಲಿ ಇದ್ದವರ ಮೇಲೂ ಆಗಿತ್ತು, ಪ್ರಾಯಶಃ ನನ್ನೊಳಗೂ ಆಗಿದೆ. ಆ ಕಾರಣಕ್ಕಾಗಿ ಇಂಥದ್ದೊಂದು ಅದ್ಭುತವಾದಂಥ ಕಾರ್ಯಕ್ರಮದ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮ ಶ್ರೀಕಾಂತ ಕುಲಕರ್ಣಿಯವರು, ನಮ್ಮ ವಿಠ್ಠಲ್ ಕುಲಕರ್ಣಿಯವರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಅದನ್ನು ಭಾವಿಸ್ತೇನೆ. ಸನಾತನ ಸಾಹಿತ್ಯವನ್ನು ಸಮಕಾಲೀನ ಸಾಹಿತ್ಯಕ್ಕೆ ಅದ್ಭುತವಾಗಿ ತಂದುಕೊಟ್ಟಂಥ ಮೇರು ವ್ಯಕ್ತಿತ್ವ ಬನ್ನಂಜೆ ಅವರು. ನಮಗೆಲ್ಲ ಸಂಸ್ಕೃತ ಗೊತ್ತಿಲ್ಲ, ಸಂಸ್ಕೃತದ ಸ್ವಾರಸ್ಯವನ್ನು ಕನ್ನಡದ ಮೂಲಕ ನೋಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಹಾನ್ ವ್ಯಕ್ತಿ. ನನಗೆ ಆಶ್ಚರ್ಯ ಆಗೋದು ಏನಂದರೆ, ಬನ್ನಂಜೆಯವರಿಗೂ ಅಷ್ಟೇ ಕನ್ನಡದ ಅಕ್ಷರಗಳು 52 ಅಥವಾ 49. ಬೇರೆ ಬೇರೆ ಮಹಾನ್ ಕವಿಗಳಿಗೂ ಕೂಡ ಅಷ್ಟೇ ಅಕ್ಷರಗಳು. ಎಲ್ಲರೂ ಬಳಸುವುದು ಅಷ್ಟೇ ಅಕ್ಷರಗಳಲ್ಲಿ ಆದರೂ ಕೂಡ ಅವರು ಬನ್ನಂಜೆ ಹೆಂಗಾದರೂ ನಾವು ಹಿಂಗೆ ಎಲ್ಲಿದ್ದೀವಿ ಅಂತ, ಇದು ನಾವು ಆಲೋಚನೆ ಮಾಡಬೇಕಾದಂಥ ವಿಚಾರ. ಯಾಕಂದರೆ ಅವರು ಮಾಧ್ಯಮದವರಾಗಿ, ದಾರ್ಶನಿಕರಾಗಿ, ಪ್ರವಚನಕರಾಗಿ, ಉಪನ್ಯಾಸಕರಾಗಿ, ಮೇಧಾವಿಗಳಾಗಿ ಈ ನಾಡಿಗೆ ಏನು ಕೊಡುಗೆ ಕೊಟ್ಟರಲ್ಲ, ಅದು ನಮ್ಮ ಅಂತರಂಗದವನ್ನು ವಿಕಾಸ ಮಾಡೋದಷ್ಟೇ ಅಲ್ಲ, ಸಾಮಾಜಿಕವಾಗಿ ಕೂಡ ಒಂದು ಅದ್ಭುತವಾದಂಥ ಕೊಡುಗೆ ಕೊಟ್ಟಂಥ ಮೇರು ವ್ಯಕ್ತಿತ್ವ. ಆಮೇಲೆ ಈ ಉದ್ಘಾಟನಾ ಸಮಾರಂಭದ ಇಟ್ಕೊಂಡು ಬೇರೆ ಬೇರೆ ಗೋಷ್ಠಿಗಳಲ್ಲಿ ಮಾಧ್ಯಮದವರನ್ನೇ ತಂದು ಕೊಡಿಸಿದ್ದಾರೆ ನಮ್ಮ ವಿಠ್ಠಲ್ ಆಂದೋಲನ್ ಅವರು. ಪ್ರಾಯಶಃ ಬನ್ನಂಜಿಯವರು ಕೂಡ ಮಾಧ್ಯಮದ ಕಾರ್ಯಕರ್ತರಾಗಿ ಅಥವಾ ಮಾಧ್ಯಮದ ವ್ಯಕ್ತಿ ಆಗಿರೋದ್ರಿಂದಲೇ ಅದಕ್ಕೊಂದು ಲಿಂಕ್ ಸಿಗಲಿ ಅನ್ನೋ ಕಾರಣಕ್ಕಾಗಿ ಕೂಡಿಸಿದ್ದಾರೆ ಅಂತ ಗೊತ್ತಿಲ್ಲ. ಇಂಥ ಒಂದು ಅದ್ಭುತವಾದಂಥ ವ್ಯಕ್ತಿತ್ವವನ್ನು ಕಲಬುರಗಿಯಲ್ಲಿ ಮತ್ತೆ ಮತ್ತೆ ಸ್ಮರಿಸಲಿಕ್ಕೆ ಕಾರಣವಾದಂಥ ಶ್ರೀ ಹನುಮಾನ್ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಬನ್ನಂಜೆ ಗೋವಿಂದಾಚಾರ್ಯರ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೂ, ಮುಖ್ಯವಾಗಿ ನಮ್ಮೆಲ್ಲರ ಅಭಿಮಾನಕ್ಕೆ ಪಾತ್ರರಾಗಿರುವಂಥ ಅಕ್ಕ ವೀಣಾ ಬನ್ನಂಜೆಯವರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಅಧ್ಯಕ್ಷ ನುಡಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ.